ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ, ಇವಾಗ ಇಂಟರ್ನೆಟ್ಟಲ್ಲಿರೋ ಒಂದು ಟ್ರೆಂಡಿಂಗ್ ವಿಷಯ ಅಂದರೆ ಟಾಕ್ಸಿಕ್. ಅದು ಕೂಡ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ, ಯಶ್ ಅವರು ಸೂಪರ್ ಸ್ಟಾರ್ ಅಂತ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ, ಎಲ್ಲ ಎಲ್ಲ ಇಂಡಸ್ಟ್ರಿಯವರಿಗೆ ಗೊತ್ತಿದೆ. ಸೊ, ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಟಾಕ್ಸಿಕ್ ಡೇಟ್ ಅನೌನ್ಸ್ ಆಯಿತು. ಸೊ, ಟಾಕ್ಸಿಕ್ ಪೋಸ್ಟರ್ ರಿಲೀಸ್ ಆದಾಗಂತೂ ತುಂಬ ಜನ ಖುಷಿಯಾಗಿದ್ದರು. ಯಾಕಂದರೆ ಇದೇ ವರ್ಷ ತೆರೆಗೆ ಬರುತ್ತೆ ಅಂತ ಇತ್ತು. ಬಟ್ ಏನೋ ಮೇ ಬಿ ಕಥೆಯಲ್ಲಿ ಏನೋ ಚೇಂಜಸ್ ಇತ್ತು. ಚೇಂಜಸ್ ಏನೋ ಆಗಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸೂಪರ್ ಸ್ಟಾರ್ ಯಶ್ ಅವರು ಏನೂ ಆಫರ್ ಇಲ್ಲದಾಗ, ಅಂದರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಗನೇ ಕೆಲವೊಬ್ಬ ಹೀರೋಗಳು ಏನಂದರೆ ಮೂವಿಯಲ್ಲಿ ಆ್ಯಕ್ಟ್ ಸಿಕ್ಕಿದಾಗ ಕತೆ ಕೇಳ್ತಾ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಯಶ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ದಾಗೆ ಯಾವುದೋ ಒಂದು ಮೂವಿ ಆಫರ್ ಬಂದರೂ ಕೂಡ ಫಸ್ಟ್ ಕತೆ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರು ರಿವೀಲ್ ಮಾಡಿದರು. ಸೊ, ನನಗೆ ನಿಜವಾಗ್ಲೂ ಅವರ ಕತೆ ಒಂದು ಯಾವುದೇ ಮೂವಿ ನೋಡಿ, ಮೇ ಬಿ ಒಂದು ಮೂವಿ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ಎಲ್ಲ ಮೂವಿ ಕೂಡ ಕತೆ ಅಂತೂ ಸೂಪರ್ಬಾಗಿತ್ತು ಯಶ್ ಅವ್ರದ್ದು. ಸೊ, ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ, ಟಾಕ್ಸಿಕಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಆಗಿಬಿಟ್ಟು ಚಲನಚಿತ್ರ ಅಂದರೆ ಇಂಡಿಯನ್ ಸಿನಿಮಾದಲ್ಲೇ ಫಸ್ಟ್ ಟೈಮು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಟ್ಟಿಗೆ ಶೂಟಿಂಗ್ ಮಾಡಿದ, ಉಳಿದ ಭಾಷೆಗಳಲ್ಲಿ ಡಬ್ಬಿಂಗ್ ಆಗ್ತಾ ಇರುವಂಥ ಮೊದಲ ಸಿನಿಮಾ ಅಂತಲೇ ಹೇಳ್ಬೋದು. ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ ಅಂತ ಹೇಳ್ಬೋದು. ತುಂಬ ಒಂದು ಹೆಮ್ಮೆ ಪಡುವಂಥ ವಿಷಯ. ಸೊ, ಟಾಕ್ಸಿಕ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ, 2025ಕ್ಕೆ ಬರ್ತಾ ಇದೆ. ಅಂದರೆ ಇನ್ನೂ ಒಂದು ವರ್ಷ ಕಾಯಬೇಕಿದೆ ಮೂವಿಗೆ. ಸೊ, ಏನೇ ಆಗಲಿ ಮೂವಿ ಲೇಟ್ ಆಯಿತು, ಬಟ್ ಗ್ರ್ಯಾಂಡಾಗಿ ಬರಲಿ ಅಂತಲೇ ಕಾಯೋದು. ಯಾಕಂದರೆ ನಮ್ಮ ಯಶ್ ಅವ್ರ ಮೂವಿ ಅಂತ ಹೇಳಿದ್ರೆ ಸೂಪರ್ಬಾಗಿರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಓಡುತ್ತೆ ಅನ್ನೋದಂತೂ 100%. ಸೊ, ತುಂಬ ಲೇಟ್ ಆಯಿತು ಅಂತ ಒಂದು ಫೀಲ್ ಇದ್ರೂ ಕೂಡ ಆದಷ್ಟು ಒಂದು ಟೈಮ್ ತಗೊಳ್ಳದೆ, ಆದಷ್ಟು ಟೀಸರು ಏನಾದರೂ ಟೈಟಲ್ ಕಾರ್ಡ್ ಪೋಸ್ಟರ್ ಒಂದು ರಿಲೀಸ್ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ವರ್ತಿ ಅಂತ ಅನಿಸ್ಬೇಕು. ಯಾಕಂದರೆ ಇಷ್ಟು ಟೈಮ್ ತಗೊಳ್ಳೋದು ಸರಿ ಇಲ್ಲ. ಯಾಕಂದರೆ KGF 2 ಆದಮೇಲೆ ಇವಾಗ 3-4 ವರ್ಷ ಗ್ಯಾಪ್ ಆಗುತ್ತೆ. 3 ವರ್ಷ ಅಂತೂ 100% ಆಗುತ್ತೆ ನಮ್ಮ ಯಶ್ ಅವ್ರದ್ದು. ಸೊ, ಬರಲಿ, ಆದಷ್ಟು ಬೇಗ ಮೂವಿ ಬರಲಿ ಅಂತ, ಆ ಮೂವಿ ಒಳ್ಳೆಯದಾಗಲಿ ಅಂತ. ಸೊ, ವೇಟಿಂಗ್ ಫಾರ್ ದ ಟಾಕ್ಸಿಕ್ ಮೂವಿ. ಸೊ, ಅಣ್ತಮಸ್, ನೀವು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ನಾವು ಇವಾಗ ಅವರು ಹೀರೋ ಇವರು ಹೀರೋ ಅಂತ ಗಲಾಟೆ ಮಾಡ್ತಾ ಇದ್ವಿ. ಅದರ ನಡುವೆ ಯಶ್ ಅವ್ರದ್ದು ಒಂದು ಪೋಸ್ಟರ್ ರಿಲೀಸ್ ಆಗಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಹೀರೋ ಈ ಹೀರೋ ಫ್ಯಾನು ಅಂತ ಏನು ಇಲ್ಲದೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ, ಹೀಗೆ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್ ಬಾಯ್.